ಹಾಯ್ ಹಲೋ ನಮಸ್ಕಾರ ಎಲ್ಲಾ ಕನ್ನಡ ಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. 2024 2026ರಲ್ಲಿ ನಾವು T20 ವರ್ಲ್ಡ್ ಚಾಂಪಿಯನ್ಸ್ ಆಗಿದ್ವಿ. ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ಅನ್ನ ಎತ್ಕೊಂಡಿದೀವಿ. T20 ವರ್ಲ್ಡ್ ಕಪ್ ಅನ್ನ ಗೆದ್ಕೊಂಡಿದೀವಿ. ಸೊ ಇದು ಮೆನ್ಸ್ ಟೀಮ್ ನ ಕತೆ. ಆದ್ರೆ ಅದೇ ನಿಟ್ಟಿನಲ್ಲಿ ನಮ್ಮ ಇಂಡಿಯನ್ ವುಮೆನ್ಸ್ T20 ವರ್ಲ್ಡ್ ಕಪ್ ನ ಆಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇಂಗ್ಲೆಂಡ್ಗೆ. ಸೊ ಆ T20 ವರ್ಲ್ಡ್ ಕಪ್ ನ ಸ್ಕ್ವಾಡ್ ಕೂಡ ಅನೌನ್ಸ್ ಆಗ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ಆ ಸ್ಕ್ವಾಡ್ ಬಗ್ಗೆ, ಹಾಗೆ ಆ ಸ್ಕ್ವಾಡ್ ನಲ್ಲಿ ಯಾರ್ಯಾರು ಇದ್ದಾರೆ, ಅವರ ರೀಸೆಂಟ್ ಆಗಿರೋ ಫಾರ್ಮ್ ಏನು, ಹಾಗೆ ಅವರ T20 ಕ್ಯಾರಿಯರ್, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಆದಷ್ಟು ಬೇಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ಬಿಡಿ. ಮುಂದಿನ ಹೊಸ ವಿಡಿಯೋ ಆದಷ್ಟು ಬೇಗ ನಿಮ್ ಕಡೆ ತಲುಪಲಿ. ಸೊ ಈಗ ನಾನು ಸ್ಕ್ವಾಡ್ ಕಡೆ ಹೋಗ್ತೀನಿ. ಈ ಸ್ಕ್ವಾಡ್ ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಸೊ ಈ ಸ್ಕ್ವಾಡ್ ಬಗ್ಗೆ ಮಾತಾಡೋದಾದ್ರೆ, ಈ ಸ್ಕ್ವಾಡ್ ನಲ್ಲಿ ಇದ್ದಾರೆ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರು. ತುಂಬಾನೇ ಎಕ್ಸ್ಪೀರಿಯನ್ಸ್ ಅನ್ನ ತೆಗೆದುಕೊಂಡು ಬರ್ತಾರೆ, ಅದಕ್ಕಾಗಿಯೇ ಈ ತಂಡದ ಕ್ಯಾಪ್ಟನ್ ಆಗ್ತಾ ಇದ್ದಾರೆ ಹರ್ಮನ್ ಪ್ರೀತ್ ಕೌರ್. ಹಾಗೆ ವೈಸ್ ಕ್ಯಾಪ್ಟನ್ ಅನ್ನ ನೋಡೋದಾದ್ರೆ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಸ್ಮೃತಿ ಮಂದನ ಅವರಿದ್ದಾರೆ ವೈಸ್ ಕ್ಯಾಪ್ಟನ್ ಆಗಿ. ಹಾಗೆ ಈ ತಂಡದಲ್ಲಿ ಬ್ಯಾಟರ್ಸ್ ಅನ್ನ ನೋಡೋದಾದ್ರೆ ಶಫಾಲಿ ವರ್ಮಾ, ಜಮೀಮಾ ರಾಡ್ರಿಕ್ಸ್, ಭಾರತಿ ಫುಲ್ಮಾಲಿ. ಹಾಗೆ ಆಲ್ರೌಂಡರ್ಸ್ ಅನ್ನ ನೋಡೋದಾದ್ರೆ ದೀಪ್ತಿ ಶರ್ಮಾ, ಶ್ರೀ ಶರಾಣಿ. ವಿಕೆಟ್ ಕೀಪರ್ಸ್ ಆಗಿ ಇಬ್ರು ವಿಕೆಟ್ ಕೀಪರ್ಸ್ ಅನ್ನ ತೆಗೆದುಕೊಂಡು ಬರ್ಲಾಗ್ತಾ ಇದೆ, ರಿಚಾ ಘೋಷ ಹಾಗೆ ಯಸ್ತಿಕಾ ಭಾಟಿಯಾ ಅವ್ರನ್ನ ಕೂಡ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಬೌಲರ್ಸ್ ನ ಕಡೆ ಬರೋದಾದ್ರೆ ನಂದಿನಿ ಶರ್ಮಾ, ಅರುಂಧತಿ ರೆಡ್ಡಿ, ರೇಣುಕಾ ಸಿಂಗ್, ಕ್ರಾಂತಿ ಗೌಡ, ಶ್ರೇಯಾಂಕಾ ಪಾಟೀಲ್ ಹಾಗೆ ರಾಧಾ ಯಾದವ್ ಅವರು ಬೌಲಿಂಗ್ ನಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಒಂದು ಒಳ್ಳೆಯ ಸ್ಕ್ವಾಡ್, ಒಂದು ಇಂಟ್ರೆಸ್ಟಿಂಗ್ ಡಾಮಿನೇಟಿಂಗ್ ಸ್ಕ್ವಾಡ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ ಈ T20 ವರ್ಲ್ಡ್ ಕಪ್ಗೆ. ಇಂಗ್ಲೆಂಡ್ ನಲ್ಲಿ ಈ ವರ್ಲ್ಡ್ ಕಪ್ ನಡೀತಾ ಇದೆ. ಇದೇ ಬರೋ ಜೂನ್ 12ರಿಂದ ಈ ವರ್ಲ್ಡ್ ಕಪ್ ಪ್ರಾರಂಭ ಆಗ್ತಾ ಇದೆ. ಸೊ ಈ ಸ್ಕ್ವಾಡ್ ನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಗೋಣ. ಈ ಸ್ಕ್ವಾಡ್ ನ ಪ್ಲೇಯರ್ಸ್ ಯಾವ ರೀತಿ ಫಾರ್ಮ್ ನಲ್ಲಿದ್ದಾರೆ, ಹಾಗೆ ಅವರ T20 ಕ್ಯಾರಿಯರ್ ಬಗ್ಗೆ ಈ ವಿಡಿಯೋನಲ್ಲಿ ಮಾತಾಡ್ತೀನಿ ಮುಂದ್ಗಡೆ. ಸೊ ಈಗ ಹೋಗೋಣ ಸ್ಟಾಟ್ ನ ಕಡೆ, ಈ ಎಲ್ಲಾ ಪ್ಲೇಯರ್ಸ್ ಬಗ್ಗೆ. ಎಸ್, ನಾನು ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರ ರೀಸೆಂಟ್ ಫಾರ್ಮ್ ಅನ್ನ ನೋಡೋದಾದ್ರೆ ಒಂದು ಅದ್ಭುತವಾದ ಫಾರ್ಮ್ ನಲ್ಲಿದ್ದಾರೆ. ಹಾಗೆ ಇಂಡಿಯಾಸ್ ಲೀಡಿಂಗ್ ರನ್ ಸ್ಕೋರರ್, ಸೌತ್ ಆಫ್ರಿಕಾ T20 ಸೀರೀಸ್ ನಲ್ಲಿ ಇಂಡಿಯಾ ಲೀಡಿಂಗ್ ರನ್ ಸ್ಕೋರರ್ ಆಗಿದ್ದಾರೆ. ಹಾಗೆ ಅವರ T20 ಕ್ಯಾರಿಯರ್ ಅನ್ನ ನೋಡೋದಾದ್ರೆ 180+ ಮ್ಯಾಚಸ್ ಅನ್ನ ಆಡಿದ್ದಾರೆ. ಒಳ್ಳೆಯ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅನ್ನ ತೆಗೆದುಕೊಂಡು ಬರ್ತಾರೆ ಈ ತಂಡದಲ್ಲಿ. ಹಾಗೆ ರನ್ಸ್ ಅನ್ನ ನೋಡೋದಾದ್ರೆ 3654 ರನ್ಸ್, 28.77 ಎವರೇಜ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಸ್ಟ್ರೈಕ್ ರೇಟ್ ನ ಕಡೆ ನೋಡೋದಾದ್ರೆ 108 ಸ್ಟ್ರೈಕ್ ರೇಟ್ ಇದೆ, ಒಂದು ಡೀಸೆಂಟ್ ಸ್ಟ್ರೈಕ್ ರೇಟ್ ಅಂತಾನೆ ಹೇಳ್ಬೋದು. ಹಾಗೆ ಇವರ ಬ್ಯಾಟ್ ನಿಂದ ಒಂದು ಸೆಂಚುರಿ, 14+ 50s ಕೂಡ ಬರ್ತಾ ಇದೆ. ಸೊ ಒಂದ್ ಕಡೆ ಇವರು ಎಕ್ಸ್ಪೀರಿಯನ್ಸ್ ಅನ್ನ ತೆಗೆದುಕೊಂಡು ಬರ್ತಾರೆ. ಹಾಗೆ ನಮ್ಮ ವೈಸ್ ಕ್ಯಾಪ್ಟನ್ ಸ್ಮೃತಿ ಮಂದನ ಅವ್ರ ಕಡೆ ನೋಡೋದಾದ್ರೆ ಎಕ್ಸಲೆಂಟ್ ಫಾರ್ಮ್ ನಲ್ಲಿದ್ದಾರೆ. ಕಂಟಿನ್ಯೂಸ್ ಆಗಿ ಇಂಡಿಯಾಗೆ ಮೋಸ್ಟ್ ಕನ್ಸಿಸ್ಟೆಂಟ್ ಬ್ಯಾಟರ್ ಆಗಿ ಇವರು ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ಅಸೈನ್ಮೆಂಟ್ಸ್ ಅಲ್ಲಿ ಅದ್ಭುತವಾದ ರನ್ ಸುರಿಮಳೆಯನ್ನ ಹರಿಸಿದ್ದಾರೆ. ಹಾಗೆ ರೀಸೆಂಟ್ ಆಗಿ 10,000 ಇಂಟರ್ನ್ಯಾಷನಲ್ ರನ್ಸ್ ನ ಕೂಡ ಕಂಪ್ಲೀಟ್ ಮಾಡಿದ್ರು. ಇವರ T20 ಕೆರಿಯರ್ ನ ಬಗ್ಗೆ ನೋಡೋದಾದ್ರೆ 165 ಮ್ಯಾಚಸ್ ಅನ್ನ ಆಡಿದ್ದಾರೆ. ಹಾಗೆ ಇವರ ಬ್ಯಾಟ್ ನಿಂದ 4293 ರನ್ಸ್ ಬರ್ತಾ ಇದೆ, 30.23 ಎವರೇಜ್ ನಲ್ಲಿ. ಹಾಗೆ ಇವರ ಸ್ಟ್ರೈಕ್ ರೇಟ್ ಅನ್ನ ಗಮನಿಸೋದಾದ್ರೆ 134.52 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಸೊ ಒಂದು ಅದ್ಭುತವಾದ ಸ್ಟ್ರೈಕ್ ರೇಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪವರ್ ಪ್ಲೇ ನಲ್ಲಿ ಎಷ್ಟು ಅದ್ಭುತವಾಗಿ ಹಿಟ್ಟಿಂಗ್ ಅನ್ನ ಮಾಡ್ತಾರೋ, ಸೊ ಕೊನೆಯವರೆಗೂ ಒಂದು ಒಳ್ಳೆಯ ಹಾದಿಯಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ಕೊಂತ ಹೋಗ್ತಾರೆ. ಸೊ ಆದಷ್ಟು ಜಾಸ್ತಿ ಓವರ್ ನಲ್ಲಿ ಬ್ಯಾಟಿಂಗ್ ಮಾಡುವ ಎಲ್ಲಾ ಕಲಾತ್ಮಕ ಆಟ ಇವರ ಹತ್ರ ಇದೆ. ಇವರ ಬ್ಯಾಟ್ ನಿಂದ 34 50s ಬರ್ತಾ ಇದೆ. ಹಾಗೆ ಸ್ಮೃತಿ ಮಂದನ ಆದ ನಂತರ ಇನ್ನೊಬ್ಬ ಪ್ಲೇಯರ್ ಕಡೆ ಹೋಗೋದಾದ್ರೆ ಶಫಾಲಿ ವರ್ಮಾ ಅವರು. ಇವರ ರೀಸೆಂಟ್ ಫಾರ್ಮ್ ಅನ್ನ ನೋಡೋದಾದ್ರೆ ಕನ್ಸಿಸ್ಟೆಂಟ್ ಆಗಿ ಹಾಫ್ ಸೆಂಚುರಿ ಬರ್ತಾ ಇದೆ. ಸೌತ್ ಆಫ್ರಿಕಾ ಜೊತೆ T20 ಸೀರೀಸ್ ನಲ್ಲಿ ಒಂದ್ ಮ್ಯಾಚ್ ನಲ್ಲಿ 64, ಒಂದ್ ಮ್ಯಾಚ್ ನಲ್ಲಿ 57 ರನ್ ಗಳನ್ನ ಬಾರಿಸ್ತಾ ಇದ್ದಾರೆ. ಹಾಗೆ
ಅದ್ಭುತವಾದ ಹಿಟರ್ ಅಂತಾನೆ ಹೇಳ್ಬೋದು ಶಫಾಲಿ ವರ್ಮಾ ಅವರು. ಯಂಗ್ ಏಜ್ ನಲ್ಲಿ ತಮ್ಮ ಬ್ಯಾಟಿಂಗ್ ನ ಮೂಲಕ ಒಳ್ಳೆಯ ಛಾಪನ ಮೂಡಿಸಿದ್ದಾರೆ. ಹಾಗೆ ಇವರ T20 ಕೆರಿಯರ್ ನ ಬಗ್ಗೆ ನೋಡೋದಾದ್ರೆ 105 ಮ್ಯಾಚ್ ಗಳನ್ನ ಆಡ್ತಾರೆ. ಹಾಗೆ 2711 ರನ್ಗಳು ಇವರ ಬ್ಯಾಟ್ ನಿಂದ ಬರ್ತಾ ಇದೆ. ಹಾಗೆ 10 ವಿಕೆಟ್ಸ್ ಗಳು ಕೂಡ ಇವರ ಖಾತೆಯಲ್ಲಿದೆ. ಸೊ ಒಂದು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಬೌಲಿಂಗ್ ನಲ್ಲಿ ಸ್ವಲ್ಪ ಡೀಸೆನ್ಸಿ ಇದೆ, ಆದ್ರೆ ಬ್ಯಾಟಿಂಗ್ ನಲ್ಲಿ ಒಳ್ಳೆ ರನ್ ಗಳನ್ನ ಕಲೆ ಹಾಕಿದ್ದಾರೆ. ಎವರೇಜ್ ಕೂಡ ಚೆನ್ನಾಗಿದೆ, 27.66 ಎವರೇಜ್ ಅಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಸ್ಟ್ರೈಕ್ ರೇಟ್ ಅನ್ನ ನೋಡೋದಾದ್ರೆ 135.35, ಅಂದ್ರೆ ಬಿಗ್ ಹಿಟರ್ ಆಗಿ ವರ್ಕ್ ಮಾಡ್ತಾರೆ ಟೀಮ್ ಅಲ್ಲಿ. ಇವರ ಬ್ಯಾಟ್ ನಿಂದ 16 ಫಿಫ್ಟೀಸ್ ಬರ್ತಾ ಇದೆ, ಹಾಫ್ ಸೆಂಚುರೀಸ್ ಬರ್ತಾ ಇದೆ, 16 ಹಾಫ್ ಸೆಂಚುರೀಸ್. ಅದಾದ್ಮೇಲೆ ಜಮೀಮಾ ರಾಡ್ರಿಕ್ಸ್ ಕಡೆ ಬರ್ತೀನಿ. ಅಂತಹ ಅದ್ಭುತವಾದ ಪ್ಲೇಯರ್ ಅಂತಂದ್ರೆ ಈಗಾಗ್ಲೇ ನಾವು ನೋಡಿದೀವಿ ಆಡಿಯೋ ವರ್ಲ್ಡ್ ಕಪ್ ನಲ್ಲಿ ಅದ್ಭುತವಾದಂತಹ ಫಾರ್ಮ್ ನಲ್ಲಿ ಇದ್ರು ಜಮೀಮಾ ರಾಡ್ರಿಕ್ಸ್. ಸೊ ಅದೇ ಒಂದು ಫಾರ್ಮ್ ಅನ್ನ ತೆಗೆದುಕೊಂಡು ಬರ್ತಾರೆ ಈ ಸೀಸನ್ ನಲ್ಲಿ. ಹಾಗೆ ಈ T20 ವರ್ಲ್ಡ್ ಕಪ್ ಗೆ ಅದೇ ಫಾರ್ಮ್ ನಲ್ಲಿ ಬರ್ತಾ ಇದ್ದಾರೆ. ಸೊ ಈಗಾಗಲೇ ಒಂದು 69 ರನ್ಸ್ ಇನ್ನಿಂಗ್ಸ್ ಕೂಡ ಬಂದಿದೆ ಅವರ ಬ್ಯಾಟ್ ನಿಂದ. ಹಾಗೆ ಹೊರಗಡೆ ಪಿಚ್ ನಲ್ಲಿ, ಔಟ್ಸೈಡ್ ಪಿಚ್ ನಲ್ಲಿ ಒಂದ್ ಸ್ವಲ್ಪ ಇವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಒಂದು ಒಳ್ಳೆಯ ಕಲಾತ್ಮಕ ಬ್ಯಾಟಿಂಗ್, ರಚನಾತ್ಮಕ ಬ್ಯಾಟಿಂಗ್ ಅನ್ನ ತೆಗೆದುಕೊಂಡು ಬರ್ತಾರೆ. ಸೊ ಅದಕ್ಕಾಗಿ ಸ್ಕ್ವಾಡ್ ನಲ್ಲಿ ಇವ್ರನ್ನ ಸೆಲೆಕ್ಷನ್ ಮಾಡಲಾಗ್ತಾ ಇದೆ. ಸೊ ಇವರ ಕರಿಯರ್ ಕಡೆ ಬರ್ತೀನಿ. 125 ಮ್ಯಾಚಸ್, 2703 ರನ್ ಇವರ ಬ್ಯಾಟ್ ನಿಂದ. ಹಾಗೆ 30.3 ಎವರೇಜ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಸ್ಟ್ರೈಕ್ ರೇಟ್ ಸ್ವಲ್ಪ ಡಿಸೆಂಟ್ ಆಗಿದೆ, 118 ಸ್ಟ್ರೈಕ್ ರೇಟ್. ಆದ್ರೆ ಮಿಡಲ್ ಆರ್ಡರ್ ನಲ್ಲಿ ಬೇಕಾಗಿರೋ ಸ್ಟೆಬಿಲಿಟಿಯನ್ನ ತೆಗೆದುಕೊಂಡು ಬರ್ತಾರೆ ಜಮೀಮಾ ರಾಡ್ರಿಕ್ಸ್ ಅವರು. 15 ಫಿಫ್ಟೀಸ್ ಬಂದಿದೆ ಇವರ ಬ್ಯಾಟ್ ನಿಂದ. ಸೊ ಒಂದ್ ಕಡೆ ಇವ್ರ ಮೇಲೆ ತುಂಬಾನೇ ಜವಾಬ್ದಾರಿ ಇರುತ್ತೆ ಮಿಡಲ್ ಆರ್ಡರ್ ನಲ್ಲಿ. ಸೊ ಇವರ ಆದ ನಂತರ ದೀಪ್ತಿ ಶರ್ಮಾ, ಇವ್ರ ಬಗ್ಗೆ ಮಾತಾಡ್ಲೇಬೇಕು. ಕಾರಣ ಅದ್ಭುತವಾದ ಆಲ್ರೌಂಡರ್ ಅಂತಾನೆ ಹೇಳ್ಬೋದು ಇಂಡಿಯನ್ ವುಮನ್ ಟೀಮ್ಗೆ. ಸೊ ಇವರ ರೀಸೆಂಟ್ ಫಾರ್ಮ್ ಅನ್ನ ನೋಡೋದಾದ್ರೆ ಸೌತ್ ಆಫ್ರಿಕಾ ಅಗೇನ್ಸ್ಟ್ 19 ರನ್ಗಳಿಗೆ 5 ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ. ಹಾಗೆ 36 ನಾಟ್ಔಟ್ ಕೂಡ ಇದ್ರು ಆ ಮ್ಯಾಚ್ ನಲ್ಲಿ. ಸೊ ಇವರ T20 ಕರಿಯರ್ ನ ಬಗ್ಗೆ ಗಮನಿಸೋದಾದ್ರೆ 143 ಮ್ಯಾಚ್ ಆಡಿದ್ದಾರೆ, 1178 ರನ್ ಇವರ ಬ್ಯಾಟ್ ನಿಂದ, 161 ವಿಕೆಟ್ಸ್ ಇವರ ಖಾತೆಯಲ್ಲಿದೆ. ಅಂದ್ರೆ ದ ವರ್ಲ್ಡ್ಸ್ ಬೆಸ್ಟ್ ಆಲ್ರೌಂಡರ್ ಲಿಸ್ಟ್ ನಲ್ಲಿ, ವುಮೆನ್ ಆಲ್ರೌಂಡರ್ ಲಿಸ್ಟ್ ನಲ್ಲಿ ಇವ್ರು ಬರ್ತಾರೆ, ದೀಪ್ತಿ ಶರ್ಮಾ ಅವರು. ಸೊ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಕೂಡ ಇವರ ಒಂದು ಕರಿಯರ್ ನಲ್ಲಿದೆ. ಸೊ ಇವರ ಬೌಲಿಂಗ್ ಎವರೇಜ್ ಅನ್ನು ನೋಡೋದಾದ್ರೆ 19 ಬೌಲಿಂಗ್ ಎವರೇಜು, ಎಕಾನಮಿ 6.12 ಎಕಾನಮಿಯಲ್ಲಿ ಬೌಲಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಆಲ್ ಟೈಮ್ T20 ಕ್ರಿಕೆಟ್ ವಿಕೆಟ್ ಲೀಡರ್ ಅಂತಾನೆ ಹೇಳ್ಬೋದು ಇವರು. ಹಾಗೆ ಇವರಾದ ನಂತರ ವಿಕೆಟ್ ಕೀಪರ್ಸ್ ನ ಕಡೆ ಬರ್ತೀನಿ. ರಿಚಾ ಘೋಷ್ ಅವರು ಕನ್ಸಿಸ್ಟೆಂಟ್ಲಿ ಆಗಿ ಸ್ಟೆಬಿಲೈಸಿಂಗ್ ಲೋವರ್ ಆರ್ಡರ್ ಫಿನಿಶರ್ ಇವರು. ಸೊ ಅದ್ಭುತವಾಗಿ ಫಿನಿಶ್ ಅನ್ನ ಮಾಡ್ತಾರೆ. ಎಷ್ಟೋ ಸಲ ಇಂಡಿಯನ್ ವುಮೆನ್ಸ್ ಟೀಮ್ಗೆ ಹೆಲ್ಪ್ ಮಾಡಿದ್ದಾರೆ ಫಿನಿಶ್ ಮಾಡುವಲ್ಲಿ. ಹಾಗೆ ಬಲ ಪ್ರದರ್ಶನ ಕೂಡ ಮಾಡ್ತಾರೆ. ಅದ್ಭುತವಾದ ಬಿಗ್ ಹಿಟ್ಸ್ ಕೂಡ ಬರುತ್ತೆ ಇವರ ಬ್ಯಾಟ್ ನಿಂದ, ನಾವು ನೋಡಿದೀವಿ. ಸೊ ಇವರ T20 ಕೆರಿಯರ್ ನ ಬಗ್ಗೆ ನೋಡೋದಾದ್ರೆ 82 ಮ್ಯಾಚಸ್ ಆಗಿದೆ, 1247 ರನ್. ಸ್ವಲ್ಪ ಡೀಸೆಂಟ್ ಆಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಆದ್ರೆ ಇವರು ಈ ರನ್ ಗಳನ್ನ ಫಿನಿಶಿಂಗ್ ಟೈಮ್ ನಲ್ಲಿ ಹೊಡೆದಿರೋದು. ಸೊ ಇಲ್ಲೇ ಗೊತ್ತಾಗುತ್ತೆ ಯಾವ ರೀತಿಯಾದಂತ ಫಿನಿಶಿಂಗ್ ಟಚ್ ಅನ್ನ ಕೊಡ್ತಾರೆ ಅಂತ. ಸೊ ಎವರೇಜ್ ಅನ್ನ ನೋಡೋದಾದ್ರೆ 27.11 ಎವರೇಜ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ, 144 ಸ್ಟ್ರೈಕ್ ರೇಟ್. ಇದ್ರ ಮೇಲೆ ತುಂಬಾನೇ ಗಮನ ವಹಿಸಬೇಕಾಗತ್ತೆ. 144 ಸ್ಟ್ರೈಕ್ ರೇಟ್ ಅಂತಂದ್ರೆ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಎಂಡ್ ಟೈಮ್ ನಲ್ಲಿ, ಕೊನೆಯಲ್ಲಿ ಫಿನಿಶ್ ಅನ್ನ ಮಾಡ್ತಾರೆ ಈ ಸ್ಟ್ರೈಕ್ ರೇಟ್ ನೊಂದಿಗೆ. ಹಾಗೆ 53 ಡಿಸ್ಮಿಸಲ್ ಅನ್ನ ಮಾಡಿದ್ದಾರೆ ವಿಕೆಟ್ ಕೀಪರ್ ಆಗಿ. ಸೊ ಎಲ್ಲೊಂದ್ ಕಡೆ ಇವ್ರ ಮೇಲೆ ತುಂಬಾನೇ ಜವಾಬ್ದಾರಿ ಇರುತ್ತೆ. ಎಂಡ್ ನಲ್ಲಿ ಯಾವ ರೀತಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅಂತ ತುಂಬಾ ಜನ ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಇವ್ರ ಜೊತೆ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಮತ್ತೊಬ್ಬರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಂಡಿಯನ್ ಸ್ಕ್ವಾಡ್ ನಲ್ಲಿ, ಯಸ್ತಿಕಾ ಭಾಟಿಯಾ ಅವ್ರನ್ನ. ಇವರು ಮೋಸ್ಟ್ಲಿ ಆಕ್ಟಿವ್ ಅಂಡ್ ಹೈ ಲೆವೆಲ್ ಡೊಮೆಸ್ಟಿಕ್ T20 ಕ್ರಿಕೆಟರ್ ಅಂತಾನೆ ಹೇಳ್ಬೋದು. ಹಾಗೆ ಈಗ ಪ್ರೈಮರಿ ಬ್ಯಾಕಪ್ ಆಗಿ T20 ವರ್ಲ್ಡ್ ಕಪ್ ಸ್ಕ್ವಾಡ್ ನಲ್ಲಿ ಇವ್ರನ್ನ ಸೆಲೆಕ್ಷನ್ ಮಾಡಲಾಗ್ತದೆ. ಇವರ T20 ಕರಿಯರ್ ಈಗ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. 21 ಮ್ಯಾಚಸ್, 301 ರನ್ಸ್, 20 ಎವರೇಜು. ಹಾಗೆ ಸ್ಟ್ರೈಕ್ ರೇಟ್ ಕೂಡ ಡೀಸೆಂಟ್ ಆಗಿದೆ, 150 ಬಂದಿರೋದು ಇವರ ಬ್ಯಾಟ್ ನಿಂದ. ಬಟ್ ನಾನು ಹೋಗ್ತೀನಿ ಬೌಲರ್ ಪ್ರೊಫೈಲ್ ಕಡೆ. ಸೊ ಈ ಸ್ಕ್ವಾಡ್ ನಲ್ಲಿ ಬೌಲರ್ ತುಂಬಾನೇ ಕೆಲಸ ಮಾಡಬೇಕಾಗತ್ತೆ, ತುಂಬಾನೇ ಅತ್ಯುತ್ತಮವಾಗಿ ಬೌಲಿಂಗ್ ಪ್ರದರ್ಶನ ಮಾಡಬೇಕಾಗತ್ತೆ. ಕಾರಣ ಇಂಗ್ಲೆಂಡು ಹಾಗೆ ಆ ಪಿಚ್ ಗಳಲ್ಲಿ ನೋಡೋದಾದ್ರೆ ಅದ್ಭುತವಾದ ಪೇಸ್ ಮತ್ತು
ಒಂದು ಕ್ಯಾರಿ ಸಿಗುತ್ತೆ. ಸೊ ಪೇಸ್ ಬೌಲರ್ಗೆ ತುಂಬಾನೇ ಹೆಲ್ಪ್ ಆಗಿರುತ್ತೆ. ಸ್ಪಿನ್ನರ್ ಕೂಡ ವಾತಾವರಣ ಚೇಂಜ್ ಆದಾಗ ಸ್ಪಿನ್ನರ್ಗೂ ತುಂಬಾನೇ ಹೆಲ್ಪ್ ಸಿಗುತ್ತೆ. ಸೊ ನಾವು ಹೋಗೋಣ ಈಗ ನಮ್ಮ ಬೌಲಿಂಗ್ ಸ್ಕ್ವಾಡ್ ಕಡೆ. ಸೊ ಮೊದಲನೇದಾಗಿ ತಗೋತೀನಿ ಅರುಂಧತಿ ರೆಡ್ಡಿ ಅವ್ರನ್ನ. ಸೂಪರ್ ಆದಂತಹ ಫಾರ್ಮ್ ನಲ್ಲಿದ್ದಾರೆ ಅರುಂಧತಿ ರೆಡ್ಡಿ ಅವರು. ಈಗಾಗಲೇ ಆಸ್ಟ್ರೇಲಿಯಾ ಅಗೇನ್ಸ್ಟ್ 22 ಫಾರ್ 4 ವಿಕೆಟ್ ಅನ್ನ ತೆಗೆದುಕೊಂಡಿದ್ರು. ಆಸ್ಟ್ರೇಲಿಯಾ ಅಗೇನ್ಸ್ಟ್ ಪ್ರಿವಿಯಸ್ಲಿ, ಅಂದ್ರೆ ರೀಸೆಂಟ್ ಆಗಲ್ಲ, ಪ್ರಿವಿಯಸ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸಿರೀಸ್ ಆದಾಗ T20ಯಲ್ಲಿ 4 ವಿಕೆಟ್ ಅನ್ನ ತೆಗೆದುಕೊಂಡಿದ್ರು 22 ರನ್ಗಳಿಗೆ. ಹಾಗೆ ಇವರ ಕರಿಯರ್ ಅನ್ನ ನೋಡೋದಾದ್ರೆ 51 ಮ್ಯಾಚ್ಗಳಲ್ಲಿ 46 ವಿಕೆಟ್ ಅನ್ನ ತೆಗೆದುಕೊಳ್ತಾರೆ ವಿತ್ ಬೌಲಿಂಗ್ ಎವರೇಜ್ ಆಫ್ 28.72. ಹಾಗೆ ಎಕನಾಮಿ ಕೂಡ ಅದ್ಭುತವಾಗಿದೆ, 7.78 ಎಕನಾಮಿ. ಇವರ ಕರಿಯರ್ನ ಬೆಸ್ಟ್ ಸ್ಪೆಲ್ ಅನ್ನ ನೋಡೋದಾದ್ರೆ 17 ರನ್ಗಳಿಗೆ 3 ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ, ಇವರ ಬೆಸ್ಟ್ ಸ್ಪೆಲ್. ನಂತರ ಬರ್ತೀನಿ ರೇಣುಕಾ ಸಿಂಗ್. ಇವರು ಇಂಡಿಯನ್ ಸ್ಕ್ವಾಡ್ ನಲ್ಲಿ ಟಾಪ್ ಬೌಲರ್ ಆಗಿ ಹೊರಹೊಮ್ಮುತ್ತಾರೆ. ಇವರ ಮೇಲೆ ತುಂಬಾನೇ ಜವಾಬ್ದಾರಿ ಇರುತ್ತೆ ಬೌಲಿಂಗ್ ಮಾರ್ಕ್ ನಲ್ಲಿ. ಸೊ ಇವರ ಈ ರೀಸೆಂಟ್ ಆಗಿರುವಂತಹ ಒಂದು ಫಾರ್ಮ್ ನ ನೋಡೋದಾದ್ರೆ ಒಳ್ಳೆಯ ಫಾರ್ಮ್ ನಲ್ಲಿದ್ದಾರೆ. ಹೊರಗಡೆ ಅಂದ್ರೆ ಇಂಟರ್ನ್ಯಾಷನಲ್ ಪಿಚ್ ನಲ್ಲಿ ಒಳ್ಳೆ ವರ್ಕ್ ಮಾಡ್ತಾರೆ, ಗುಡ್ ಲೈನ್ ಅಂಡ್ ಲೆಂತ್ ನಲ್ಲಿ ಬೌಲಿಂಗ್ ಅನ್ನ ಮಾಡಿದ್ದಾರೆ. ರೇಣುಕಾ ಸಿಂಗ್ ಅನುಭವ ಕೂಡ ಇದೆ, 63 ಮ್ಯಾಚ್ ಆಡ್ತಾರೆ, 68 ವಿಕೆಟ್ಸ್ ಇವರ ಖಾತೆಯಲ್ಲಿದೆ ವಿತ್ ಬೌಲಿಂಗ್ ಎವರೇಜ್ ಆಫ್ 22.25 ನ ಎವರೇಜ್ ನಲ್ಲಿ ಬೌಲಿಂಗ್ ಅನ್ನ ಮಾಡಿದ್ದಾರೆ. ಎಕನಾಮಿ 6.58, ತುಂಬಾನೇ ಡೀಸೆಂಟ್ ಆದ ಪರ್ಫೆಕ್ಟ್ ಎಕನಾಮಿ ಅಂತಾನೆ ಹೇಳ್ಬೋದು. ಇವರ ಬೆಸ್ಟ್ ಸ್ಪೆಲ್ ಅನ್ನ ನೋಡೋದಾದ್ರೆ 15 ರನ್ಗಳಿಗೆ 5 ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ, ಇವರ ಬೆಸ್ಟ್ ಸ್ಪೆಲ್. ಇವರಾದ ನಂತರ ನಮ್ಮ ಕರ್ನಾಟಕದ ಹುಡುಗಿ ದ ಯಂಗ್ಸ್ಟರ್ ಶ್ರೇಯಾಂಕಾ ಪಾಟೀಲ್ ಅವರು. ಒಂದು ಹೈಲಿ ರಿಲಯಬಲ್ ಸ್ಟ್ರೈಕ್ ಆಪ್ಷನ್ ಅಂತಾನೆ ಹೇಳ್ಬೋದು. ಕಾರಣ ಇವರು ಬೌಲಿಂಗ್ ಅನ್ನು ಮಾಡ್ತಾರೆ, ಬ್ಯಾಟಿಂಗ್ ಅನ್ನು ಮಾಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಇವ್ರನ್ನ ಸ್ಕ್ವಾಡ್ ನಲ್ಲಿ ಇಟ್ಕೋದ್ರಿಂದ ಅಡ್ವಾಂಟೇಜ್ ಸಿಗುತ್ತೆ. ಡೆತ್ ನಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶನ ಕೂಡ ಮಾಡಬಹುದು ಶ್ರೇಯಾಂಕಾ ಪಾಟೀಲ್ ಅವರು. ಅಕ್ರಾಸ್ ಎಲ್ಲಾ ಫಾರ್ಮ್ಯಾಟ್ ನಲ್ಲಿ ನಾವು ನೋಡೋದಾದ್ರೆ ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಕೂಡ ಮಾಡಿದ್ದಾರೆ, ಬೌಲಿಂಗ್ ಸ್ಪೆಲ್ ನ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಇವರ ರೀಸೆಂಟ್ ಆಗಿ ಫಾರ್ಮ್ ನ ನೋಡೋದಾದ್ರೆ 29 ಫಾರ್ 1, 35 ಫಾರ್ 2, 26 ಫಾರ್ 2 ಅಂಡ್ 22 ಫಾರ್ 3 ಇನ್ ರೀಸೆಂಟ್ ಗೇಮ್ಸ್ ನಲ್ಲಿ ಈ ರೀತಿಯಾದಂತಹ ಇವರು ಸ್ಪೆಲ್ ಅನ್ನ ಹಾಕಿದ್ದಾರೆ. ಹಾಗೆ ಇವರ T20 ಕೆರಿಯರ್ ನ ಬಗ್ಗೆ ನೋಡೋದಾದ್ರೆ ಈಗ ಸ್ಟಾರ್ಟ್ ಆಗ್ತಾ ಇದೆ. ಯಂಗ್ಸ್ಟರ್ 22 ಮ್ಯಾಚಸ್ ಆಡಿದ್ದಾರೆ, 29 ವಿಕೆಟ್ಸ್ ಇವರ ಖಾತೆಯಲ್ಲಿದೆ. ಬೌಲಿಂಗ್ ಎವರೇಜ್ ಅನ್ನ ನೋಡೋದಾದ್ರೆ ಅದ್ಭುತವಾದ ಬೌಲಿಂಗ್ ಎವರೇಜ್ 18.97, ಎಕನಾಮಿ ಕೂಡ ತುಂಬಾನೇ ಡೀಸೆಂಟ್ ಆಗಿದೆ 7.05. ಹಾಗೆ ಇವರ ಬೆಸ್ಟ್ ಸ್ಪೆಲ್ ಅನ್ನ ನೋಡೋದಾದ್ರೆ 19 ರನ್ಗಳಿಗೆ 3 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಅವರಾದ ನಂತರ ಬರ್ತೀನಿ ರಾಧಾ ಯಾದವ್, ಮತ್ತೊಬ್ಬ ಎಕ್ಸ್ಪೀರಿಯನ್ಸ್ ಬೌಲರ್, ಒಂದು ಅದ್ಭುತವಾದಂತಹ ಡೆಪ್ಲಾಯ್ಡ್ ಡಿಫೆನ್ಸಿವ್ ಸ್ಕ್ವೀಜ್ ಸ್ಪಿನ್ ಆಂಕರ್ ಅಂತಾನೆ ಹೇಳ್ಬೋದು ರಾಧಾ ಯಾದವ್ ಅವರು. ಈ ರೀಸೆಂಟ್ ಆದ ಎಕನಾಮಿಯ ನೋಡೋದಾದ್ರೆ 6.6 ರನ್ಸ್ ಪರ್ ಓವರ್ ನ ಎಕನಾಮಿಯನ್ನ ಮೇಂಟೈನ್ ಮಾಡಿದ್ದಾರೆ. ಆಗ್ಲೇ ಹೇಳ್ತಾ ಇದ್ವಿ ಅನುಭವಿ ಆಟಗಾರ್ತಿ ಅಂತ. 89 ಮ್ಯಾಚಸ್ ಆಡಿದ್ದಾರೆ, 103 ವಿಕೆಟ್ಸ್ ಇದೆ. ಬೌಲಿಂಗ್ ಎವರೇಜ್ ಅನ್ನ ನೋಡೋದಾದ್ರೆ 19.10 ಬೌಲಿಂಗ್ ಎವರೇಜ್ ನಲ್ಲಿ ಬೌಲಿಂಗ್ ಅನ್ನ ಮಾಡಿದ್ದಾರೆ. ಇವರ ಎಕನಾಮಿ 6.61 ಎಕನಾಮಿ. ಕರಿಯರ್ ನಲ್ಲಿ ಬೆಸ್ಟ್ ಸ್ಪೆಲ್ 23 ರನ್ಸ್ಗೆ 4 ವಿಕೆಟ್. ಅದ್ಭುತವಂತಹ ಬೌಲರ್ ರಾಧಾ ಯಾದವ್ ಅವರು. ಹಾಗೆ ಇನ್ನು 4 ಜನ ಯಂಗ್ಸ್ಟರ್ ಗೆ ಚಾನ್ಸ್ ಕೊಡ್ಲಾಗ್ತಾ ಇದೆ. WPL ನ ಸೂಪರ್ ಸ್ಟಾರ್ಸ್ ಅಂತಾನೆ ಹೇಳ್ಬೋದು, ಅವ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಈ 4 ಜನಕ್ಕೆ ಇಂಡಿಯನ್ ಸ್ಕ್ವಾಡ್ ನಲ್ಲಿ ಚಾನ್ಸ್ ಸಿಗ್ತಾ ಇದೆ. ಸೊ ಆ 4 ಜನ ಯಾರಪ್ಪ ಅಂತಂದ್ರೆ ನಂದಿನಿ ಶರ್ಮಾ ಅವರು ಆಸ್ ಅ ಪೇಸರ್ ಆಗಿ ಸೊ ಇಂಡಿಯನ್ ಸ್ಕ್ವಾಡ್ ನಲ್ಲಿ ಬರ್ತಾ ಇದ್ದಾರೆ, ವುಮೆನ್ಸ್ ಇಂಡಿಯನ್ ಸ್ಕ್ವಾಡ್ ನಲ್ಲಿ. ಸೊ ಅವರ ರೀಸೆಂಟ್ ಫಾರ್ಮ್ ಅನ್ನ ನೋಡೋದಾದ್ರೆ 36 ಫಾರ್ 1 ವರ್ಸಸ್ ಇಂಗ್ಲೆಂಡ್, ಹಾಗೆ 34 ಫಾರ್ 3 ವರ್ಸಸ್ ಇಂಗ್ಲೆಂಡ್, 41 ಫಾರ್ 3 ವರ್ಸಸ್ RCB WPL ನಲ್ಲಿ. ಸೊ ಈಗ ರೀಸೆಂಟ್ ಆಗಿ ನಡೀತಿರೋ T20 ಇಂಟರ್ನ್ಯಾಷನಲ್ ಇಂಗ್ಲೆಂಡ್ ಅವರ ಜೊತೆ ಏನ್ ಸೀರೀಸ್ ನಡೀತಾ ಇದೆ ಅಲ್ಲಿ ತುಂಬಾನೇ ಅದ್ಭುತವಾಗಿ ಸ್ಪೆಲ್ ಅನ್ನ ಹಾಕಿದ್ದಾರೆ. ಈಗಾಗಲೇ 4 ವಿಕೆಟ್ ಇದೆ ಅವರ ಖಾತೆಯಲ್ಲಿ. ಒಂದು 30ನೇ ತಾರೀಕಿನಂತ ನಡೆದಂತಹ ಪಂದ್ಯದಲ್ಲಿ 36 ಫಾರ್ 1, 28 ಅಂದ್ರೆ 28ನೇ ತಾರೀಕಿನಲ್ಲಿ ನಡೆದಂತಹ ಪಂದ್ಯದಲ್ಲಿ 34 ಫಾರ್ 3. ಹಾಗೆ ಅವರ ಓವರ್ ಆಲ್ ಸ್ಟ್ಯಾಟ್ ಹಾಗೆ ಅವರ ಕರಿಯರ್ ಬಗ್ಗೆ ನೋಡೋದಾದ್ರೆ 2 ಮ್ಯಾಚ್ 4 ವಿಕೆಟ್ಸ್. ಎವರೇಜ್ ಅನ್ನು ನೋಡೋದಾದ್ರೆ 17.50 ಎವರೇಜ್ ನಲ್ಲಿ ಬೌಲಿಂಗ್ ಅನ್ನ ಮಾಡಿದ್ದಾರೆ. ಎಕನಾಮಿ
8.75 ಒಂದು ಡೀಸೆಂಟ್ ಆದ ಎಕನಾಮಿ ಇದೆ. WPL ನ ಇವರ ಕರಿಯರ್ ನ ಬಗ್ಗೆ ನೋಡೋದಾದ್ರೆ, ಅಂದ್ರೆ ನಂದಿನಿ ಶರ್ಮಾ ಅವರ ಕರಿಯರ್ ನ ಬಗ್ಗೆ ನೋಡೋದಾದ್ರೆ 10 ಮ್ಯಾಚಸ್ 17 ವಿಕೆಟ್ಸ್ ಇದೆ, ಎವರೇಜು 18.59, ಬೆಸ್ಟ್ 33.45 ಇದೆ. ಸೊ ಅದು ಅಲ್ಲಿ ಕೂಡ ಅದ್ಭುತವಾದಂತಹ ಪ್ರದರ್ಶನ ಮಾಡಿದ್ದಾರೆ ಈ ಕಳೆದ WPL ಸೀಸನ್ ನಲ್ಲಿ. ಎಕನಾಮಿ 8.32 ನಂದಿನಿ ಶರ್ಮಾ ಅವ್ರದ್ದು. ಹಾಗೆ ಅವ್ರಾದ ನಂತರ ಬರ್ತೀವಿ ಶ್ರೀ ಚರಣಿ ಅವರ ಕಡೆ. ಆಲ್ರೌಂಡರ್ ಆಗಿ ಈ ಸ್ಕ್ವಾಡ್ ನಲ್ಲಿ ಎಂಟ್ರಿಯನ್ನ ಪಡಿತಾ ಇದ್ದಾರೆ. ಇವರ ರೀಸೆಂಟ್ ಫಾರ್ಮ್ ನ ಕಡೆ ಹೋಗ್ತೀನಿ. ಈಗಾಗಲೇ ಇಂಗ್ಲೆಂಡ್ ವಿರುದ್ಧ 25 ರನ್ಗಳಿಗೆ 3 ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ 30ನೇ ತಾರೀಕಿನಲ್ಲಿ ಆದಂತಹ ಪಂದ್ಯದಲ್ಲಿ. ಹಾಗೆ 1 ವಿಕೆಟ್ ಅನ್ನು ತೆಗೆದುಕೊಳ್ತಾರೆ 28 ತಾರೀಕಿನಲ್ಲಿ ಆದಂತಹ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ. ಸೊ ಅದರ ಹಿಂದೆ ಗಮನಿಸೋದಾದ್ರೆ ಏಪ್ರಿಲ್ 26ರಲ್ಲಿ ಇದೇ ವರ್ಷದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 22 ರನ್ಗಳಿಗೆ 2 ವಿಕೆಟ್ ಅನ್ನು ತೆಗೆದುಕೊಂಡಿದ್ರು. ಇವರ ಓವರ್ ಆಲ್ ಸ್ಟ್ಯಾಟ್ ನ ನೋಡೋದಾದ್ರೆ ವರ್ಲ್ಡ್ T20 ಕೆರಿಯರ್ ನಲ್ಲಿ ಬೆಸ್ಟ್ ಸ್ಪೆಲ್ ಇದೆ. 12 ರನ್ಗಳಿಗೆ 4 ವಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ. 19 ಮ್ಯಾಚ್ ಆಡಿದ್ದಾರೆ, 28 ವಿಕೆಟ್ಸ್, ಎವರೇಜ್ 18.86 ಎವರೇಜ್ ಇದೆ. ಎಕನಾಮಿ 7.45 ಎಕನಾಮಿಯಲ್ಲಿ ಬೌಲಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ WPL ನ ಕರಿಯರ್ ಅನ್ನ ಗಮನಿಸೋದಾದ್ರೆ 10 ಮ್ಯಾಚ್ 14 ವಿಕೆಟ್, 22.36 ಎವರೇಜ್, ಎಕನಾಮಿ 8.31 ಇದೆ. ಸೊ ಒಂದು ಡೀಸೆಂಟ್ ಆದ ಎಕನಾಮಿ ಅಂತಾನೆ ಹೇಳ್ಬೋದು. ಅದಾದ ನಂತರ ಇನ್ನೊಬ್ರು ಬೌಲರ್ ನ ಆಡ್ ಮಾಡಲಾಗ್ತಾ ಇದೆ, ಕ್ರಾಂತಿ ಗೌಡ ಅವ್ರನ್ನ. ಸೊ ಅವರ ರೀಸೆಂಟ್ ಫಾರ್ಮ್ ಅನ್ನ ನೋಡೋದಾದ್ರೆ 2 for 24 ಇಂಗ್ಲೆಂಡ್ ವಿರುದ್ಧ ಈಗ ರೀಸೆಂಟ್ ಆಗಿ ಆಗ್ತಿರುವಂತಹ ಸೀರೀಸ್ ನಲ್ಲಿ. ಸೊ ಅದಕ್ಕಿಂತ ಮುಂಚೆ ನೋಡೋದಾದ್ರೆ ಸೌತ್ ಆಫ್ರಿಕಾ ವಿರುದ್ಧ ಏಪ್ರಿಲ್ ನಲ್ಲಿ ಆಡಿದ್ರು. ಆ ಸೀರೀಸ್ ನಲ್ಲಿ ಯಾವುದೇ ವಿಕೆಟ್ ಇರಲಿಲ್ಲ. ಸೊ ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಏಪ್ರಿಲ್ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 25ನೇ ತಾರೀಕಿನಲ್ಲಿ ಆಡಿದಂತಹ ಮ್ಯಾಚ್ ನಲ್ಲಿ 1 ವಿಕೆಟ್ ಅನ್ನ ತೆಗೆದುಕೊಂಡಿದ್ರು. ಡೀಸೆಂಟ್ ಫಾರ್ಮ್ ನಲ್ಲಿದ್ದಾರೆ. ಅವರ ಓವರ್ ಆಲ್ ಸ್ಟ್ಯಾಟ್ ಅನ್ನ ನೋಡೋದಾದ್ರೆ T20 ಇಂಟರ್ನ್ಯಾಷನಲ್ ನಲ್ಲಿ 10 ಮ್ಯಾಚ್ ಆಡಿದ್ದಾರೆ, 6 ವಿಕೆಟ್ಸ್ ಇವರ ಖಾತೆಯಲ್ಲಿದೆ, ಎವರೇಜ್ 43.50, ಎಕನಾಮಿನ ನೋಡೋದಾದ್ರೆ 8.16. ಇನ್ನು ODI ಕ್ಯಾರಿಯರ್ ನಲ್ಲಿ ನೋಡೋದಾದ್ರೆ 17 ಮ್ಯಾಚಸ್ 25 ವಿಕೆಟ್ಸ್ ವಿತ್ ಎವರೇಜ್ ಆಫ್ 29.76. ಹಾಗೆ ಇವರ ಬೆಸ್ಟ್ ಸ್ಪೆಲ್ 52 ರನ್ಗಳಿಗೆ 6 ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ ODI ಕ್ಯಾರಿಯರ್ ನಲ್ಲಿ. ಸೊ ಅದಾದ ನಂತರ ಇನ್ನೊಬ್ರು ಬ್ಯಾಟರ್ ನ ಆಡ್ ಮಾಡಲಾಗ್ತಾ ಇದೆ, ಭಾರತಿ ಫುಲ್ಮಾಲಿ ಅವ್ರನ್ನ. ಸೊ ಅವರ ರೀಸೆಂಟ್ ಫಾರ್ಮ್ ನ ನೋಡೋದಾದ್ರೆ ಅಷ್ಟೊಂದು ಚೆನ್ನಾಗಿ ಏನ್ ಫಾರ್ಮ್ ಕಾಣಿಸ್ತಾ ಇಲ್ಲ. ಕಾರಣ ಇಂಗ್ಲೆಂಡ್ ಜೊತೆ ನಡೆಯುತ್ತಿರುವಂತಹ ಈ ಸೀರೀಸ್ ನಲ್ಲಿಯೂ ಕೂಡ ಅಷ್ಟೊಂದು ಅದ್ಭುತ ಪ್ರದರ್ಶನ ಆಗಿಲ್ಲ. ಸೊ ಅದಕ್ಕಿಂತ ಮುಂಚೆ ಏಪ್ರಿಲ್ ನಲ್ಲಿ ನಡೆದಂತಹ ಸೌತ್ ಆಫ್ರಿಕಾ ವಿರುದ್ಧ ಸರಣಿಯಲ್ಲಿ 40 ರನ್ಗಳನ್ನ ಬಾರಿಸಿದ್ರು ಒಂದು ಮ್ಯಾಚ್ ನಲ್ಲಿ. ಹಾಗೆ ಅದೇ ಸೀರೀಸ್ ನಲ್ಲಿ ಇನ್ನೊಂದು ಮ್ಯಾಚ್ ನಲ್ಲಿ ಕೇವಲ 2 ರನ್ ಬಾರಿಸಿದ್ರು. ಸೊ ಎಲ್ಲೊಂದ್ ಕಡೆ ಡೀಸೆಂಟ್ ಆದಂತಹ ಫಾರ್ಮ್ ನಡೀತಾ ಇದೆ. ಸೊ ಇವ್ರಿಗೂ ಚಾನ್ಸ್ ನ ನೀಡೋ ಎಲ್ಲಾ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಇವರ ಓವರ್ ಆಲ್ ಸ್ಟ್ಯಾಟ್ ನ ನೋಡೋದಾದ್ರೆ WPL ನಲ್ಲಿ 9 ಮ್ಯಾಚ್ ಆಡ್ತಾರೆ, 119 ರನ್, ಸ್ಟ್ರೈಕ್ ರೇಟ್ ಮಾತ್ರ ಅದ್ಭುತವಾಗಿದೆ 149, ಅಂದ್ರೆ ಸರಾಸರಿ 150ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ WPL 2026 ನಲ್ಲಿ. ಹಾಗೆ ಡೊಮೆಸ್ಟಿಕ್ T20 ಕರಿಯರ್ ಅನ್ನ ನೋಡೋದಾದ್ರೆ 102 ಮ್ಯಾಚು, 1694 ರನ್, ಎವರೇಜ್ ಆಫ್ 23.21, ಹಾಗೆ 105 ಸ್ಟ್ರೈಕ್ ರೇಟ್, 3 50s ಇದೆ ಡೊಮೆಸ್ಟಿಕ್ T20 ಅಲ್ಲಿ. ಸೊ ಈ ಬಾರಿ ಮಾತ್ರ ಡೆಬ್ಯೂ ಮಾಡ್ತಾರೆ ಇಂಡಿಯನ್ ವುಮನ್ T20 ತಂಡಕ್ಕೆ. ಸೊ ಇದಾಗಿತ್ತು ಇಂಡಿಯನ್ T20 ವುಮನ್ ವರ್ಲ್ಡ್ ಕಪ್ ಸ್ಕ್ವಾಡ್ ನ ಬಗ್ಗೆ, ಅವರ ಸ್ಟ್ಯಾಟ್ ನ ಬಗ್ಗೆ, ಹಾಗೆ ಅವರ ರೀಸೆಂಟ್ ಫಾರ್ಮ್ ನ ಬಗ್ಗೆ. ಸೊ ಇನ್ನಷ್ಟು ಮಾಹಿತಿ ಅಂತಂದ್ರೆ ಟೀಮ್ ನ ಸ್ಕೆಡ್ಯೂಲ್ ನ ಬಗ್ಗೆ ಮಾಹಿತಿ ತಗೊಂಡ್ ಬರ್ತೀನಿ ಶಾರ್ಟ್ ವಿಡಿಯೋನಲ್ಲಿ. ಸೊ ಅದನ್ನ ನೋಡೋದನ್ನ ಮರಿಬೇಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಖುಷ್. ಅಲ್ಲಿವರೆಗೂ ಟೇಕ್ ಕೇರ್.